ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ನನಗೆ ಆಫ್ ಇತ್ತು. ಎವ್ರಿ ಫ್ರೈಡೇ ಆಫ್ ಇರಲ್ಲ, ಆದರೆ ಇವತ್ತು ನಾನು ರಿಯಾದ್ನ ಸೂಪರ್ ಮಾರ್ಕೆಟ್ ಹೋಗ್ತಾ ಇದ್ದೀನಿ. ಭತ್ತಾ ಅಂತ ಆಲ್ಮೋಸ್ಟ್ ಎಲ್ಲ ಜನಾಂಗದವರು ಇಲ್ಲಿ ಸೇರ್ತಾರೆ. ಅಂದರೆ ಬೇರೆ ಕಂಟ್ರಿಯಿಂದ ಬಂದವ್ರು ಮಾತ್ರ ಜಾಸ್ತಿ ಇರ್ತಾರೆ, ಈ ಕಂಟ್ರಿಯವರು ಅಷ್ಟಾಗಿ ಇರಲ್ಲ. ಇವಾಗ ನಾನು ಸೂಪರ್ ಮಾರ್ಕೆಟ್ಗೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಫಸ್ಟ್ ಎಂಟ್ರಿ ಆದ ತಕ್ಷಣ ನಾನು ಹೋಗೋದು ಚಾಕ್ಲೇಟ್ಸ್ಗೆ, ಯಾಕಂದರೆ ನಾನು ಅಷ್ಟಾಗಿ ಚಾಕ್ಲೇಟ್ಸ್ ತಿನ್ನಲ್ಲ. ಚಾಕ್ಲೇಟ್ಸ್ ಪ್ರೈಸ್ ನೋಡೋಣ ಅಂತ ಫಸ್ಟ್ ಎಂಟ್ರಿ ಆದ ತಕ್ಷಣ ಹೋದೆ. ಚಾಕ್ಲೇಟ್ಸ್ ತಿನ್ನಲ್ಲ ಅಂದಮೇಲೆ ಅದ್ರದ್ದು ಪ್ರೈಸ್ ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಾನು ಊರಿಗೆ ಹೋಗುವಾಗ ಮಕ್ಕಳಿಗೆ, ನನ್ನ ಮಗನಿಗೆ, ಮಗಳಿಗೆ ಎಲ್ಲರಿಗೂ ತೊಗೊಂಡೋಗೋಣ ಅಂತ ನೋಡೋಣ ಅಂತ ಹೋದೆ. ಆದರೆ ತುಂಬಾ ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ಇಲ್ಲಿ ಜನಗಳು ಏನು ತಿಂತಾರೋ ಬಿಡ್ತಾರೋ, ಚಾಕ್ಲೇಟ್ಸ್ ಮಾತ್ರ ಚೆನ್ನಾಗಿ ತಿಂತಾರೆ ಅನಿಸುತ್ತೆ, ಅದಕ್ಕೆ ಎಲ್ಲ ಕಾಸ್ಟ್ಲಿ. ಇಲ್ಲಿ ನಾನ್ ವೆಜ್ ಚಾಕ್ಲೇಟ್ಸು ಇಲ್ಲ ಅಂದರೆ ಅವ್ರ ಲೈಫೇ ಇಲ್ಲ ಅನಿಸುತ್ತೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಅವ್ರು ಎಲ್ಲದಕ್ಕೂ ಸ್ವೀಟ್ಸ್ ಯೂಸ್ ಮಾಡ್ತಾರೆ, ಎಲ್ಲದರಲ್ಲೂ ಸ್ವೀಟ್ಸ್ ಯೂಸ್ ಮಾಡ್ತಾರೆ. ಅದೇ ಅಂದರೆ ಅವ್ರವ್ರ ಕಲ್ಚರು, ಅದೇನು ನಾವೇನು ಮಾಡೋಕ್ಕಲ್ಲ. ನಮ್ಮ ಕಲ್ಚರ್ ಪ್ರಕಾರ ನಾವು ಹೇಗೆ ಆಲ್ಮೋಸ್ಟ್ ಜಾಸ್ತಿ ಖಾರ ತಿಂತೀವಿ, ಹಾಗೆ ಅವರೂ ಅಷ್ಟೇ ಸ್ವೀಟ್ಸ್ ತಿಂತಾರೆ, ನಾನ್ ವೆಜ್ ತಿಂತಾರೆ. ನಾನು ನೋಡೋಣ ಅಂತ ಚಾಕ್ಲೇಟ್ಸ್ನ ಹೋದರೆ ಎಲ್ಲ ಕಾಸ್ಟ್ಲಿ ಚಾಕ್ಲೇಟ್ಸು, ಆದರೆ ತುಂಬ ಟೇಸ್ಟಿ ಇರುತ್ತೆ. ಆಲ್ಮೋಸ್ಟ್ ಇಲ್ಲಿಗೆ ಬಂದವರೆಲ್ಲ ಅವರು ಊರಿಗೆ ಹೋಗುವಾಗಲೆಲ್ಲ, ಅವ್ರ ಕಂಟ್ರಿಗೆ ಹೋಗುವಾಗಲೆಲ್ಲ ಆಲ್ಮೋಸ್ಟ್ ಇಲ್ಲಿಂದ ಚಾಕ್ಲೇಟ್ಸ್ ತೊಗೊಂಡು ಹೋಗ್ತಾರೆ. ಅಂದರೆ ಡಿಫ್ರೆಂಟ್ ಫ್ಲೇವರ್ಸ್ ಚಾಕ್ಲೇಟ್ಸು. ನಮ್ಮ ಕಂಟ್ರೀಲಿ ಸಿಗೋದಿಲ್ವಾ ಅಂತ ಒಂದು ಏನು ಡಿಫ್ರೆನ್ಸ್ ಇರುತ್ತಾ ಅಂತ ನೀವು ಅನ್ಕೋಬೋದು. ಹಾಗೇನಿಲ್ಲ, ನಮ್ಮ ಕಂಟ್ರಿಲೂ ಸಿಗುತ್ತೆ, ಆದರೆ ಇಲ್ಲೂ ಸ್ವಲ್ಪ ಡಿಫ್ರೆಂಟ್. ಈ ಚಾಕ್ಲೇಟ್ಸ್ ಇದೆಯಲ್ಲ, ಈ ಚಾಕ್ಲೇಟ್ಸು ತುಂಬಾ ಕಾಸ್ಟ್ಲಿ, ಆದರೆ ತುಂಬಾ ಟೇಸ್ಟಿ ಅಂತ ಹೇಳ್ತಾರೆ. ನಾನು ಇನ್ನೂ ಟ್ರೈ ಮಾಡಿಲ್ಲ, ಆದರೆ ಇದಂತೂ ತುಂಬ ಟೇಸ್ಟಿಯಾಗಿರುತ್ತಂತೆ. ಅದಕ್ಕೋಸ್ಕರ ನೋಡೋಣ, ನಾನು ಊರಿಗೆ ಹೋಗುವಾಗ ತೊಗೊಂಡೋಗೋಣ ಅಂತ ಯೋಚನೆ ಮಾಡಿದ್ದೀನಿ. ಅದಕ್ಕೋಸ್ಕರ ಪ್ರೈಸ್ ನೋಡೋಣ ಅಂತ ಬಂದೆ. ಓಕೆ, ಬೆಟರ್ ಅನ್ನಿಸ್ತು. ಆದರೆ ಇವಾಗ ತೊಗೊಬಂದು ಇಟ್ಕೊಂಡ್ರೆ ಇಲ್ಲಿ ಇರೋ ಬಿಸಿಲಿಗೆ ಆ ಚಾಕ್ಲೇಟ್ಸ್ ಎಲ್ಲ ಮೆಲ್ಟಾಗಿ ಹೋಗುತ್ತೆ. ಮೆಲ್ಟಾಗಿ ಯಾಕೆ ಹೋಗುತ್ತೆ ಅಂತ ನಿಮಗೊಂದು ರೀಸನ್ ಮತ್ತೆ ತೋರಿಸ್ತೀನಿ ನಾನು ಅದಕ್ಕೆ ನಾನು ಇವಾಗ ಪರ್ಚೇಸ್ ಮಾಡಲಿಲ್ಲ ಚಾಕ್ಲೇಟ್ಸ್ನ. ಮತ್ತು ಹೋಗುವಾಗ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ನೋಡ್ಕೊಂಡು ಸುಮ್ಮನೆ ಬಂದೆ. ಇದಾದಮೇಲೆ ಹಾಗೆ ಮುಂದೆ ಹೋಗಿ ತುಂಬ ಡಿಫ್ರೆಂಟ್ ಚಾಕ್ಲೇಟ್ಸ್ ಇದೆ, ಆದರೆ ಏನು ಮಾಡೋದು ಅಂತ ಗೊತ್ತಿಲ್ಲ, ಯಾವ್ದ್ಯಾವ್ದು ತೊಗೊಳ್ಳೋದು ಯಾವ್ದ್ಯಾವ್ದು ಬಿಡೋದು ಅಂತ. ಇದಾದಮೇಲೆ ನಾನು ಬಂದಿದ್ದು ನಾನ್ ವೆಜ್ ಸೆಕ್ಷನ್ಗೆ. ನೋಡಿ ಎಷ್ಟೊಂದು ವೆರೈಟಿ ನಾನ್ ವೆಜ್ ಇದೆ ಅಂದರೆ, ಇಲ್ಲಿ ಎಲ್ಲ ಥರ ನಾನ್ ವೆಜ್ ಇದೆ ಅನಿಸುತ್ತೆ, ಒಂದನ್ನು ಬಿಟ್ಟು. ಅಂದರೆ ಈ ಕಂಟ್ರಿಲಿ ಒಂದನ್ನು ಬಿಟ್ಟು ಇನ್ನೆಲ್ಲ ಥರ ನಾನ್ ವೆಜ್ ಇದೆ. ನಾನು ಫಿಶ್ ತೊಗೊಂಡೆ, ಫಿಶ್ ಆದಮೇಲೆ ಚಿಕನ್ ತೊಗೊಂಡೆ, ಚಿಕನ್ ಆದಮೇಲೆ ಹಾಗೆ ಜ್ಯೂಸಸ್ ತೊಗೊಳ್ಳೋಣ ಅಂತ ಬಂದೆ. ನನಗೆ ಯಾಕೋ ಯಾವುದು ಜ್ಯೂಸಸ್ ಬೇಡ ಅನ್ನಿಸ್ತು. ಅದಾದಮೇಲೆ ನಾನು ಹಾಗೆ ಈ ಕಡೆ ಬಂದು ಪೆಪ್ಸಿ ಕೊಕೋ ಕೋಲಾ ತೊಗೊಂಡಾದಮೇಲೆ ನೆಕ್ಸ್ಟು ಈ ಸೈಡೆಲ್ಲ ಆಲ್ಮೋಸ್ಟ್ ಬ್ಯೂಟಿ ಪ್ರಾಡಕ್ಟ್ಸು ಮತ್ತು ಸೋಪು ಅದು ಇದು ಅಂತ ಇತ್ತು. ಆಲ್ಮೋಸ್ಟ್ ಇಲ್ಲಿ ನಮ್ಮ ಮೈಸೂರು ಸ್ಯಾಂಡಲು ಇದೆ ಕಣ್ರಿ. ಮೈಸೂರು ಸ್ಯಾಂಡಲು ಮೇಲ್ಗಡೆ ಮಾತ್ರ ನೋಡಿ ಅವರ ಲ್ಯಾಂಗ್ವೇಜನ್ನ ಹಾಕ್ಕೊಂಡಿದ್ದಾರೆ. ಅಂದರೆ ಮೈಸೂರು ಸ್ಯಾಂಡಲ್ ಅಂತ ನಮ್ಮ ಇಂಗ್ಲೀಷಲ್ಲಿದೆ, ಒಳಗಡೆ ಮೇಡ್ ಇನ್ ಬ್ಯಾಂಗ್ಳೂರ್ ಅಂತಲೂ ಇದೆ. ನನಗೆ ಒಳಗಡೆ ಅದು ಓಪನ್ ಮಾಡಿ ನೋಡಿದಾಗ ತುಂಬ ಖುಷಿ ಆಯಿತು. ನೋಡಿ, ಮೇಲ್ಗಡೆ ಅವರು ಕವರ್ ಹಾಕ್ಕೊಂಡ್ರು ಒಳಗಡೆ ಇರೋದು ಮಾತ್ರ ಅವ್ರು ಚೇಂಜ್ ಮಾಡೋಕ್ಕಾಗಿಲ್ವಲ್ಲ ಅಂತ. ಅದಾದಮೇಲೆ ನನಗೆ ಸ್ವಲ್ಪ ಕಂಫರ್ಟ್ ತೊಗೋಬೇಕಿತ್ತು, ಕಂಫರ್ಟ್ ಖಾಲಿ ಆಗಿತ್ತು. ಕಂಫರ್ಟ್ ನೋಡೋಣ ಅಂತ ಹೋದೆ. ಕಂಫರ್ಟು ನನಗೆ ಅಷ್ಟಾಗಿ ಯಾವುದೂ ಇಷ್ಟ ಆಗಲಿಲ್ಲ. ಇದೊಂದು ಇಷ್ಟ ಆಯಿತು, ಪಿಂಕ್ದು ತೊಗೊಂಡೆ ನಾನು. ಚೆನ್ನಾಗಿದೆ, ಇದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಫ್ಲೇವರ್ಸ್ ಚೆನ್ನಾಗಿದೆ, ಬಟ್ಟೆನೂ ಚೆನ್ನಾಗಿ ಇದಾಗುತ್ತೆ. ಅದಾದಮೇಲೆ ಹಾಗೆ ನೋಡಿಕೊಂಡು ಸುಮ್ಮನೆ ಒಂದು ರೌಂಡ್ ಹೋದೆ. ಆ್ಯಕ್ಚುಲಿ ನಾನು ಹೋಗಿದ್ದೇನಕ್ಕೆ ಅಂತ ಅಂದರೆ, ಜಸ್ಟು ಫ್ರೂಟ್ಸ್ ಏನಾದರೂ ತೊಗೊಂಬರೋಣ, ಫ್ರೂಟ್ಸು ಜ್ಯೂಸಸ್ಸು ಏನೂ ಬೇಡ. ಯಾಕಂದರೆ ಲಾಸ್ಟ್ ವೀಕಲ್ಲಿ ಹೋಗಿ ಎಲ್ಲ ಚೆನ್ನಾಗಿ ಐಟಮ್ಸು ಎಲ್ಲ ತೊಗೊಬಂದಿದ್ದೆ. ಅಂದರೆ ಐಟಮ್ಸ್ ಅಂದರೆ ಇದೇನು ತೊಗೊಂಡಿರಲಿಲ್ಲ, ಕಾಳುಗಳೇನು ತೊಗೊಂಡಿರಲಿಲ್ಲ, ಆಲ್ಮೋಸ್ಟ್ ಇತ್ತು ನನ್ನ ಹತ್ರ. ಜಸ್ಟ್ ಹೋಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಬಂದಿದ್ದೆ. ಲಾಸ್ಟ್ ಟೈಮು ತುಂಬ ಖರ್ಚು ಮಾಡ್ಕೊಂಬಂದಿದ್ದೆ. ಈ ಟೈಮ್ ಜಸ್ಟ್ ಹೋಗಿ ನೋಡೋಣ, ಬರೀ ಇಷ್ಟನ್ನು ತೊಗೊಂಬರೋಣ ಅಂತ ಹೋಗಿ ಅದು ನೋಡ್ತಾ ಇದ್ದರೆ ಎಲ್ಲ ಬೇಕು ಅನಿಸುತ್ತೆ. ನೋಡಿ, ಇಲ್ಲಿ ನೂಡಲ್ಸು, ಅದು ಡಿಫ್ರೆಂಟ್ ನೂಡಲ್ಸು. ಆ ಸೈಡ್ ಹೋದರೆ ಆಯಿಲ್ ಸೆಕ್ಷನ್ನು,
ಇಲ್ಲೆಲ್ಲ ಜಸ್ಟ್ ನೂಡಲ್ಸು, ಯಾವ್ದು ಥರ ನೂಡಲ್ಸ್ ಬೇಕು, ಬೀಫದ್ದು ಬೇಕಾ, ಚಿಕನದ್ದು ಬೇಕಾ, ಮತ್ತು ಸಮಥಿಂಗ್ ಎಂಥ ಫ್ರಾನ್ಸು ಅದೆಲ್ಲ ಸಿಗುತ್ತೆ ಕಣ್ರಿ ನಿಮಗೆ. ಡಿಫ್ರೆಂಟ್ ನಾನು ಯಾವುದು ಇಲ್ಲಿದು ಅಷ್ಟಾಗಿ ಚೆನ್ನಾಗಿರಲ್ಲ ಆ್ಯಕ್ಚುಲಿ, ಹಾಗಾಗಿ ನಾನು ಯಾವುದು ತೊಗೊಳ್ಳಿಲ್ಲ. ಮತ್ತು ಈ ಸೈಡ್ ಬಂದರೆ ಆಲ್ಮೋಸ್ಟ್ ಇಲ್ಲೆಲ್ಲ ಚೀಸು ಬಟರು ಹಾಗೆ ಇರುತ್ತೆ. ಇಲ್ಲಿ ಅವರು ಚೀಸು ಬಟರು ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು ಆಲ್ಮೋಸ್ಟ್ ಎಲ್ಲ ಜನಾಂಗದವರು ಇರೋದ್ರಿಂದ. ಅದಾದಮೇಲೆ ನಾನು ಚಿಕನ್ ಮರ್ತ್ಬಿಟ್ಟು ಬಂದಿದ್ದೆ. ವೆಜಿಟೇಬಲ್ಸು ಇದು ವೆಯ್ಟ್ ಹಾಕ್ಸೋಣ ಅಂತ ಹೋದ್ನ, ಅವಾಗ ಚಿಕನ್ ತೆಗೆದು ಹಾಗೆ ಇಟ್ಟಿದ್ದೆ, ಅದನ್ನು ಮರ್ತ್ಬಿಟ್ಟು ಬಂದಿದ್ದೆ. ಅದನ್ನು ಹೋಗಿ ತೊಗೊಂಬಂದೆ. ತೊಗೊಂಬರಕ್ಕೆ ಹೋದಾಗ ಇಲ್ಲಿ ನೋಡಿದ್ರೆ ಕ್ಯೂ ನಿಂತಿತ್ತು, ಫುಲ್ಲು ಕ್ಯೂ ಬಿಲ್ಲಿಂಗ್ಗೆ. ನಾನು ಒಂದು 10 ನಿಮಿಷ ನಿಂತ್ಕೊಂಡು ವೆಯ್ಟ್ ಮಾಡಿ ಸಾಕಾಯಿತು. ಇಷ್ಟೆಲ್ಲ ಅದು ನೋಡಿದ್ರೆ ನನ್ನ ಥಿಂಗ್ಸ್ ಎಲ್ಲ ಬಿದ್ದು ಹೋಗ್ತಾಯಿತ್ತು. ಯಾಕಂದರೆ ನಾನು ಚಿಕ್ಕ ಟ್ರಾಲಿ ತೊಗೊಂಡಿದ್ದೆ, ಏನು ಮಾಡೋಕ್ಕೆ ದೊಡ್ಡದು ಅಂತ ಅಂದ್ಬಿಟ್ಟು ಅದೆಲ್ಲ ಬಿದ್ದು ಹೋಗ್ತಿತ್ತು. ಎಂತ ಮಾಡೋದು ಅಂದ್ಕೊಂಡು ಹಾಗೆ ಹೋದೆ. ಬಿಲ್ಲಿಂಗಲ್ಲಿ ಹೋಗಿ ಎಲ್ಲ ಇಟ್ಟೆ, ಬಿಲ್ಲಿಂಗ್ ಮಾಡಿಸ್ದೆ. ಏನಕ್ಕೆ ಕೇಳಿದೆ ನಾನು, ಎಲ್ಲ ಚಾಕ್ಲೇಟ್ಸ್ ಎಲ್ಲ ಮೆಲ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ಫೇವ್ರೇಟು ಐಸ್ ಕ್ರೀಮ್ ಕಣ್ರಿ, ಎಲ್ಲೋದ್ರೂ ನಾನು ಇದನ್ನು ಮಾತ್ರ ಬಿಡಲ್ಲ. ಈ ಐಸ್ ಕ್ರೀಮ್ಗೂ ನಮಗೂ ಒಂದು ಮೆಮೊರೀಸ್ ಇದೆ. ಆ ಮೆಮೊರಿ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಐಸ್ ಕ್ರೀಮ್ ತೊಗೊಂಡ. ಅದು ನೋಡಿದ್ರೆ ಫುಲ್ಲು ಮೆಲ್ಟಾಗಿ ಹೋಗಿದೆ. ಅವನನ್ನು ಕೇಳಿದೆ ನಾನು, ಚೇಂಜ್ ಮಾಡ್ಬೋದು ಅನ್ನೋದಕ್ಕೆ. ನೋ ಮೇಡಮ್ ಆಗಲ್ಲ ಅಂತ ಅಂದ. ಸರಿ ಆಯಿತು ಬಿಡಿ ಸರ್ ಅಂತ ಅಂದ್ಬಿಟ್ಟು ಆ 2 ಐಸ್ ಕ್ರೀಮ್ನು ತೊಗೊಂಡು ಬಿಲ್ ಮಾಡಿಸ್ಬಿಟ್ಟು ಕಾರ್ಡ್ ಸ್ವೈಪ್ ಮಾಡಿ ಬಂದೆ. ಅವನು ಇನ್ನೂ ಪ್ಯಾಕ್ ಮಾಡ್ತಾನೇ ಇದ್ದಾನೆ. ಅದಾದಮೇಲೆ ಎಲ್ಲನೂ ಇಟ್ಕೊಂಡು ಟ್ರಾಲಿ ಇಟ್ಕೊಂಡು ಹೊರಗಡೆ ಕೂತಿದ್ದೀನಿ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಬಸ್ ಬಂದಿಲ್ಲ. ಇಲ್ಲೆಲ್ಲ ತುಂಬ ಜನ ಕೂತಿದ್ದಾರೆ. ಬಸ್ ಅಂದರೆ ನಾವು ಆ್ಯಕ್ಚುಲಿ ನಮಗೆ ಕ್ಯಾಬ್ ಇದೆ ನಮ್ಮ ಹಾಸ್ಪಿಟಲ್ ಕಡೆಯಿಂದ. ಫೈನಲಿ ಕ್ಯಾಬ್ ಬಂತು. ನೋಡಿ ಎಲ್ಲ ಹೆಂಗೆ ತುಂಬ್ಕೊಂಡಿದ್ದಾರೆ. ಕೂರೋಕ್ಕೆ ಜಾಗ ಇರಲ್ಲ, ಅದರಲ್ಲಿ ಬೇರೆ ಆ ಥಿಂಗ್ಸನ್ನೆಲ್ಲ ತೆಗೆದು ಎಲ್ಲ ಸೀಟ್ ಮೇಲೆ ಇಟ್ಕೊಳ್ತಾರೆ. ನಾನು ಹಂಗೆ ಕಾಲ ಮೇಲೆ ಇಟ್ಕೊಂಡು ಕೂತಿದ್ದೀನಿ. ಫೈನಲಿ ರೂಮಿಗೆ ಬಂದು ಎಗ್ಗನ್ನೆಲ್ಲ ಜೋಡಿಸಿ, ಅದಾದಮೇಲೆ ನಾನು ಫ್ರಿಜ್ಜಲ್ಲೆಲ್ಲ ಇಟ್ಟು, ಅಂದರೆ ಇರೋದೆಲ್ಲ ನನ್ನದೇ ಅಂದ್ಕೋಬೇಡಿ, ನಾವು 2 ಮೆಂಬರ್ ಇಟ್ಕೊಳ್ತೀವಿ ಒಂದು ಫ್ರಿಜ್ಜಲ್ಲಿ. ಫ್ರಿಜ್ಜಲ್ಲಿ 2 ಮೆಂಬರ್ಸು. ಇದು ನಂದು ಚಿಕನ್ ಸೆಕ್ಷನ್ನು, ಚಿಕನ್ನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೇನಿಲ್ಲ, ಮಾಮೂಲಿ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ.